ನೋಡ್ಬೋದು. ಈ ಟ್ರೇಡ್ ಮಿಸ್ ಆಯ್ತು. ಪಾರ್ಟ್ 3 ವಿಡಿಯೋ ಸರಿನಾ, ಇವತ್ತಿಂದು August 4 ಲರ್ನಿಂಗ್ ಸೆಷನ್ ಅಲ್ಲಿ ನೋಡ್ಬೋದು. ಇದು ಮಿಸ್ ಆಯ್ತು. 5 ಮಿನಿಟ್ ಅಲ್ಲಿ ನಾನು ವೇಟ್ ಮಾಡ್ತಾ ಇದ್ದೆ ಝೋನ್ ಹತ್ರ. ಒಂದು ಈ ರೀತಿ ಮಾರ್ಕೆಟ್ ಸ್ಟ್ರಕ್ಚರ್ ಇದು ಈ ತರ ಬ್ರೇಕ್, ಇದೆಲ್ಲ ಇದು ಬ್ರೇಕ್ ಆಗುತ್ತೆ. ದೆನ್ ನಾನು ಬ್ರೇಕ್ಔಟ್ ಟ್ರೇಡ್ ತಗೊಳ್ತೀನಿ ಅಂತ ಅನ್ಕೊಂಡಿದ್ದೆ. ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಆ ರೀತಿ ಆಗಿಲ್ಲ. ಈ ರೀತಿ ಮೂವ್ ಆಯ್ತು. ಬಟ್ ನಾನೊಂದು ಥಿಂಕ್ ಮಾಡಬೇಕಿತ್ತು. ಈ ರೀತಿ ಥಿಂಕ್ ಮಾಡೋದಲ್ಲ, ನೋಡ್ತಿದ್ದೆ 3 ಮಿನಿಟ್. ಅದೇ ನಾವು 3 ಮಿನಿಟ್ ಹೋಗಿದ್ರೆ ನೋಡ್ಬೋದು. ಎಲ್ಲಿದ್ದು ಓಕೆ, 3 ಮಿನಿಟ್ ಹೋಗಿದ್ರೆ ಹಿಂಗ್ ನೋಡ್ಬೋದು. ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್, ಈ ಬುಲ್ಲಿಶ್ ಕ್ಯಾಂಡಲ್, ಇದು ಕೂಡ ಆ ರೀತಿ ಫಾರ್ಮ್ ಏನಾಗಿಲ್ಲ. ಬಟ್ ಇನ್ನೊಂದು ಇಲ್ಲಿ ಇದು ಪ್ರೀವಿಯಸ್ ಕ್ಯಾಂಡಲ್ ನೋಡ್ಬೋದು. ಪ್ರೀವಿಯಸ್ ಕ್ಯಾಂಡಲ್ ಬುಲ್ಲಿಶ್ ಇದೆ. ಇದ್ರ ಲೋನ್ ಬ್ರೇಕ್ ಅಂಡ್ ಕ್ಲೋಸ್ ಆದ್ಮೇಲೆ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಬಟ್ ತುಂಬಾ ದೊಡ್ಡ ಸೆಲ್. ಓಕೆ, ತುಂಬಾ ದೊಡ್ಡ ಸೆಲ್. ಅದಕ್ಕೋಸ್ಕರ 3 ಮಿನಿಟ್ ಅಲ್ಲಿ ನೋಡ್ಬೋದು. ಪ್ರೀವಿಯಸ್ ಬುಲ್ಲಿಶ್ ಕ್ಯಾಂಡಲ್ ಸ್ಮಾಲ್ ಇದೆ. ಆ ಬುಲ್ಲಿಶ್ ಕ್ಯಾಂಡಲ್ ಬಿಲೋ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಇದು ನೋಡೋದು ಇದೇ ತಗೊಳ್ಳೋದು. ಪ್ರೀವಿಯಸ್ ಕ್ಯಾಂಡಲ್ ಬಿಲೋ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತ ಅಂದ್ರೆ ಅದು ಟ್ರೆಂಡ್ ಚೇಂಜಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾನೆ ಅರ್ಥ. ಓಕೆನಾ? ಯಾರು ಕೇಳಲ್ಲ, ನೀವೇ ಕೇಳ್ತಾ ಇರೋದು ಇವತ್ತು. ಇದನ್ನ ಬ್ರೇಕ್ಔಟ್ ಆಗಿದೆ. ಓಕೆನಾ? ಅಲ್ಲಿ ನೋಡ್ಬೋದು, ಇಲ್ಲಿ ಈ ತರ ನಾನು ಬ್ರೇಕ್ಔಟ್ ಆಗುತ್ತೆ ಅಂತ 5 ಮಿನಿಟ್ ಅಲ್ಲಿ ವೇಟ್ ಮಾಡ್ತಿದ್ದೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಲ್ಲಿ. ಬಟ್ ಈ ರೀತಿ ಆಗಿದೆ. ಓಕೆನಾ? ಇದು ಕೂಡ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಬ್ರೇಕಿಂಗ್ ಸ್ಟ್ರಕ್ಚರ್ ಅಂತ ಏನಂತಾರೆ, ಮಾರ್ಕೆಟ್ ಟ್ರೆಂಡಿಂಗ್ ಚೇಂಜ್ ಅಂತಾರಲ್ಲ, ಅದು ಕೂಡ ಈ ರೀತಿ ಆಗೋದು. ಈ ರೀತಿ ಆದ್ರೂ ಕೂಡ ನಡೆಯುತ್ತೆ, ಈ ರೀತಿ ಆದ್ರೂ ಕೂಡ ನಡೆಯುತ್ತೆ. ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಲ್ಲಿ ಈ ರೀತಿ ಆದ್ರೂ ನಡೆಯುತ್ತೆ, ಈ ರೀತಿ ಆದ್ರೂ ನಡೆಯುತ್ತೆ. ಬಟ್ ನಾನು 5 ಮಿನಿಟ್ ಬಿಟ್ಟು ನಾನು ಜಾಸ್ತಿ 5 ಮಿನಿಟ್ ನೋಡ್ತಿರ್ಲಿಲ್ಲ. ಬಟ್ 3 ಮಿನಿಟ್ ನಾನು ಅಬ್ಸರ್ವ್ ಮಾಡಿದ್ರೆ ಈ ಟ್ರೇಡ್ ನ ಮಿಸ್ ಮಾಡ್ಕೊಂತಿರ್ಲಿಲ್ಲ, ತಗೊಬೋದಿತ್ತು. ಈ ಪಿಪ್ ನ ಕ್ಯಾಪ್ಚರ್ ಮಾಡಬಹುದಿತ್ತು. ಬಟ್ ಇಟ್ಸ್ ಓಕೆ. ದೆನ್ ನಾವು ಪ್ಲಾನ್ ಮಾಡುವ. ಇಟ್ಸ್ ಓಕೆ. ಇಲ್ಲೂ ಒಂದು ಟ್ರೇಡ್ ಹೊಡೆದೆ. ಪಾರ್ಟ್ 1 ಅಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಇಲ್ಲಿ ಇನ್ನೊಂದು ಅಕೌಂಟ್ ಅಲ್ಲಿ ನಾನು ಟ್ರೇಡ್ ಹೊಡೆದಿದ್ದೀನಿ. ಯಾವ ಅಕೌಂಟ್ ಅಲ್ಲಿ ಇಲ್ಲಿ ನಾನು ಟ್ರೇಡ್ ಹೊಡೆದಿದ್ದೀನಿ, ಯಾಕೆ ಇಲ್ಲಿ 3 ಮಿನಿಟ್ ಇರೋದ್ರಿಂದ ಆ ಅಕೌಂಟ್ ಅಲ್ಲಿ ಹೊಡೆದಿತ್ತು, ಮೇನ್ ಅಕೌಂಟ್ ಅಲ್ಲಿ ಹೊಡೆದಿಲ್ಲ. ನೋಡೋಣ ಅಂತ ನೋಡ್ಬೋದು. ಬುಲ್ಲಿಶ್ ಟ್ರೆಂಡ್ ಆಯ್ತು, ಮತ್ತೆ ಸಪೋರ್ಟ್ ಕ್ರಿಯೇಟ್ ಆಯ್ತು. ಸಪೋರ್ಟ್ ಬಿಲೋ ಕ್ಲೋಸ್ ಆಗಿತ್ತು, ಬಿಲೋ ಕ್ಲೋಸ್ ಆಯ್ತು, ದೆನ್ ಬೂಮ್. ಮತ್ತೆ ಇಲ್ಲೊಂದು ಝೋನ್ ಇತ್ತು ಅಂತ, ಅದಕ್ಕೋಸ್ಕರ ಅಲ್ಲಿ ಹೊಡೆದಿದ್ದು. ಝೋನ್ ಇರೋ ಕಡೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ಕಿದ್ರೆ ಟ್ರೇಡ್ ನ ಮಾಡ್ತೀನಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಕ್ಯಾಂಡಲ್ ಬಿಲೋ ಕ್ಲೋಸ್ ಆಗ್ಬೇಕು, ವಿಗ್. ಓಕೆನಾ? ವಿಗ್ ಬಿಲೋ ಆರ್ ಎಬೋ. ಬೈ ಆದ್ರೆ ಎಬೋ, ಬಿಲೋ ಆದ್ರೆ ಬೇರೆ ಸೆಲ್. ಈ ವಿಗ್ ಇದೆಯಲ್ಲ, ಈ ಬಾಡಿ ಎಬೋ ಕ್ಲೋಸ್ ಆಗೋಕ್ಕಿಂತ ವಿಗ್ ಎಬೋ ಕ್ಲೋಸ್ ಆಗ್ಬೇಕು, ಅದು ಬ್ರೇಕ್ಔಟ್. ಅದನ್ನ ತಗೊಬಹುದು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಅದು.
ರಿಟ್ರೇಸ್ಮೆಂಟ್ ಅಲ್ಲೂ ತಗೊಬೋದು, ಬಟ್ ತುಂಬಾ ಸ್ವಲ್ಪ ಎಸ್ ಎಲ್ ಜಾಸ್ತಿ ಆಗುತ್ತೆ, 95 ಪ್ಲಸ್ ಬೇಕು ಆಗುತ್ತೆ, 100 ಬೇಕು ಆಗುತ್ತೆ, ತಗೊಳಲ್ಲ. ಬಟ್ ಇದೇ ಮೇಯ್ನು, ನಾನು ಹೇಳಿದ್ನಲ್ಲ ಫಸ್ಟಿಗೆ, ಇದೇ ಮೇಯ್ನು. ಬ್ರೇಕ್ಔಟ್ ಅಲ್ಲೇ ತಗೊಂಡ್ರೆ ಒಳ್ಳೇದು. ಬಟ್ ಬ್ರೇಕ್ಔಟ್ ಅಂದ್ರೆ ನಾನು ಮೊದ್ಲೇನು ತಿಳ್ಕೊಂಡಿದ್ದೆ, ಇದು ಕ್ಯಾಂಡಲ್ ಎಬೋ ಕ್ಲೋಸ್ ಆದ್ರೆ ಸಾಕು ಅಂತ. ಬಟ್ ಈಗ ಬಿಗ್ ಎಬೋ ಕ್ಲೋಸ್ ಆಗಬೇಕು, ಅದು ಬ್ರೇಕ್ಔಟ್. ಓಕೆನಾ, ವಿಗ್ನ ರಿಜೆಕ್ಟ್ ಮಾಡಿ ಬರ್ಬೋದು, ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ವಿಗ್ ಎಬೋ ಕ್ಲೋಸ್ ಆಗುತ್ತೆ, ಅದು ಬ್ರೇಕ್ಔಟ್. ಇಷ್ಟು ಇವತ್ತಿನ ಲರ್ನಿಂಗು. ಮೇನ್ ಪಾಯಿಂಟ್ಸ್ ನ ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಒಂದು, ಬ್ರೇಕ್ಔಟ್ ನ ಬಾಡಿ ಎಬೋ ಕ್ಲೋಸ್ ಆಗ್ಬಾರ್ದು, ಬಾಡಿ ಬಿಲೋ ಕ್ಲೋಸ್ ಆಗ್ಬಾರ್ದು. ವಿಗ್ ಇರುತ್ತಲ್ಲ ಪ್ರೀವಿಯಸ್ ರೀಸೆಂಟ್ ಪ್ರೀವಿಯಸ್ ಅದ್ರ ಎಬೋ ಅಥವಾ ಅದ್ರ ಬಿಲೋ ಕ್ಲೋಸ್ ಆಗ್ಬೇಕು. ಒಂದು, ಅದು ಬ್ರೇಕ್ಔಟ್, ಅದನ್ನ ಟ್ರೇಡ್ ನ ತಗೊಂಡು. ಇನ್ನೊಂದು, ಬ್ರೇಕ್ಔಟ್ ಆಗಿ ರಿಟ್ರೇಸ್ ಆದ್ಮೇಲೆ ಟ್ರೇಡ್ ನ ಮಾಡ್ತಿದ್ದೆ, ಅದು ಮಾಡ್ಬೇಡ. ಬ್ರೇಕ್ಔಟ್ ಅಲ್ಲೇ ಟ್ರೇಡ್ ಮಾಡೋಣ. ಸ್ಮಾಲ್ ಇದ್ರೆ ಎಸ್ ಎಲ್, ಅದು ಬಿಗ್ ಎಸ್ ಎಲ್ ಇದ್ರೆ, ಬ್ರೇಕ್ಔಟ್ ಕ್ಯಾಂಡಲ್ ಏನಾದ್ರು ಬಿಗ್ ಕ್ಯಾಂಡಲ್ ಬಂದ್ರೆ ಆವಾಗ ರಿಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ಮಾಡೋಣ. ಎಸ್ ಎಲ್ ಆದ್ರೆ ಮಿನಿಮಮ್ 95 ಪಿಪ್ ಒಳಗಡೆ ಇರಬೇಕು, 93, 95 ಪಿಪ್ ಒಳಗಡೆ ಇರುತ್ತೆ ಎಸ್ ಎಲ್, ಅವಾಗಷ್ಟೇ ನಾವು ಟ್ರೇಡ್ ನ ಮಾಡಬೇಕು, ಅಥವಾ ರಿಟ್ರೇಸ್ಮೆಂಟ್ ವೇಟ್ ಮಾಡಬೇಕು. ಇಲ್ಲಾಂದ್ರೆ ಅವಾಯ್ಡ್ ಮಾಡ್ಬೇಕು. 95 ಪ್ಲಸ್ ಪಿಪ್ ಏನಾದ್ರು ಎಸ್ ಎಲ್ ಇತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಓಕೆನಾ, ಸ್ವಿಂಗ್ ಲೋ, ಪ್ರೀವಿಯಸ್ ಸ್ವಿಂಗ್ ಲೋ ಇಟ್ರೆ ಸಾಕು, ಸ್ವಿಂಗ್ ಲೋ ಎಸ್ ಎಲ್ ಇಡೋದಿಲ್ಲ. ಟಿ ಪಿಗೆ ಬಂದ್ರೆ 1:1 ಮಂಡೇ ಟ್ಯೂಸ್ಡೇ ಏನಾದ್ರು ಪ್ರಾಫಿಟ್ ಆಗಿದ್ರೆ 1:1 ಗೆ ಸೆಕ್ಯೂರಿಂಗು, ಮಂಡೇ ಟ್ಯೂಸ್ಡೇ 1:1 ಅಲಾಲ್ ಮಾಡಿದೀರಾ ಅಂತ ಕೇಳ್ದ. 1:1 ಸೆಕ್ಯೂರ್ ಮಾಡೋದು, ಆಫ್ ಪೊಸಿಷನ್ ಮತ್ತೆ ಬ್ರೇಕ್ ಇವನ್ ಹಾಕೋದು. 1:2 ಗೆ ಟಿಪ್ ಇಡೋದು. ಮಂಡೇ ಟ್ಯೂಸ್ಡೇ ಏನಾದ್ರು ಪ್ರಾಫಿಟ್ ಆದ್ರೆ ಎಗ್ನಸ್ಟೇ ತರಿಸದೆ 1:1 ಗೆ ಬ್ರೇಕ್ ಇವನ್ ಗೆ ಎಸ್ ಎಲ್ ಶಿಫ್ಟ್ ಮಾಡೋದು, 1:2 ವರ್ಗು ಹೋಗೋವರೆಗೂ ಟಿಪಿ ನ ಹೋಲ್ಡ್ ಮಾಡೋದು, ಅಥವಾ ಬ್ರೇಕ್ ಇವನ್ ಆಗುತ್ತೆ. ಅದೇನು ಮಂಡೇ ಟ್ಯೂಸ್ಡೇ ಏನಾದ್ರು ಪ್ರಾಫಿಟ್ ಆಗಿಲ್ಲ ಅಂದ್ರೆ ಸೇಮ್ ಎಗ್ನಸ್ಟೇ ತರಿಸದೆ 1:1 ಸೆಕ್ಯೂರ್ ಮಾಡ್ತೀವಿ, ಲೇಟರ್ ಅಂತ ಬಿಡ್ತೀವಿ. ಅದೇ ಸೇಮ್. ಓಕೆನಾ, ಇದು ಅದೆರಡು ದಿನ, ಇದೆರಡು ದಿನ, ಮಿಕ್ಕಿದ 2 ದಿನ ಸೆಕ್ಯೂರ್ ಮಾಡ್ಕೊಂಡು ಹೋಲ್ಡ್ ಮಾಡಿ. ಓಕೆ, ಪ್ರಾಫಿಟ್ ಆದ್ರೆ ಒಂದ್ 2-3 ದಿನ ಹೋಲ್ಡ್ ಮಾಡ್ತೀನಿ. ಪ್ರಾಫಿಟ್ ಆಗಿಲ್ಲ 2-3 ದಿನ ಅಂದ್ರೆ, ಬ್ರೇಕ್ ಇವನ್ ಅಲ್ಲೇ ಇತ್ತು ಅಂದ್ರೆ, ಲಾಸ್ ಅಲ್ಲಿ ಇತ್ತು ಅಂದ್ರೆ ಸೆಕ್ಯೂರ್ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಇದು ಟಿ ಪಿ. ಎಸ್ ಎಲ್ ಕೂಡ ಹೇಳಿದೀನಿ, ಎಷ್ಟು ಪಿಪ್ ಇಡಬೇಕು ಗೊತ್ತಾ, ಮತ್ತೆ ಎಲ್ಲಿ ಇಡಬೇಕು, ಸ್ವಿಂಗ್ ಲೋ ಪ್ರೀವಿಯಸ್ ಅಕಸ್ಮಾತ್ ನೋಡ್ಬೋದು. ಈ ರೀತಿ ಎಸ್ ಎಲ್ ಇಲ್ಲಿ ಇಡಬಾರ್ದು, ಇಲ್ಲಿ ಇಡಬೇಕು. ಓಕೆನಾ, ಇಲ್ಲಿ ಮತ್ತೆ ಇಲ್ಲೊಂದು ಐತೆ, ಇಲ್ಲಿ ನಾನು ಏನಾದ್ರು ಟ್ರೇಡ್ ತಗೊಂಡಿದ್ರೆ ಇಲ್ಲಿ ಇಡ್ಬೇಕು ಎಸ್ ಎಲ್. ಓಕೆನಾ, ಮತ್ತೆ ಇಲ್ಲೆಲ್ಲಾದ್ರೂ ಇಲ್ಲೆಲ್ಲಾದ್ರು ಟ್ರೇಡ್ ತಗೊಂಡ್ರೆ ಇಲ್ಲಿ ಇಡ್ಬೇಕು ಎಸ್ ಎಲ್. ಮೇನ್ ಇದೆ. ಓಕೆನಾ, ಇಲ್ಲೆಲ್ಲಾದ್ರು ಟ್ರೇಡ್ ತಗೊಂಡಿದ್ದೀನಿ, ಇಲ್ಲಿ ಇಡಬಾರ್ದು, ಇಲ್ಲಿ ಇಡ್ಬೇಕು ಎಸ್ ಎಲ್. ಬಿಗ್ ಮೇಲೆ ಅಂತ ಇಲ್ಲಿ ಇಡಬಾರ್ದು, ಇಲ್ಲಿ ಇಡಬೇಕು. ಓಕೆನಾ, ಆತರ ರೀಸೆಂಟ್ ಎಸ್ ಎಲ್ ಇಡೋದು, ಟಿ ಪಿ ಸೆಕ್ಯೂರಿಂಗ್ ಮಾಡೋದು ಗೊತ್ತಾಯ್ತು, ಮತ್ತೆ ಯಾವಾಗ ಹೋಲ್ಡ್ ಮಾಡಬೇಕು ಅಂತಾನು ಗೊತ್ತಾಯ್ತು. ಮತ್ತೆ ಡಿಮ್ಯಾಂಡ್ ಝೋನ್ ಪೂರ್ನೆಲ್ಲ ಚೆಕ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಎಸ್ ಎಲ್, ಟಿ ಪಿ ಇಡೋದು, ಟ್ರೇಡ್ ಸಿಗ್ತದೆ, ಬ್ರೇಕ್ಔಟ್ ಟ್ರೇಡ್ ತಗೊಳ್ಳೋದು, ಮಾರ್ಕೆಟ್ ಬ್ರೇಕ್ಅಪ್ ಫ್ಯೂಚರ್ ಹೇಗೆ ರೀಡ್ ಮಾಡೋದೆಲ್ಲ ತೋರಿಸಿದ್ದೀನಿ. ಮತ್ತೆ 3 ಮಿನಿಟ್ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಟೈಮ್, 3 ಮಿನಿಟ್ ನ ವ್ಯೂ ಮಾಡೋದಕ್ಕಿಂತ ಕಮ್ಮಿ ಲಾಟ್ ಅಲ್ಲಿ 3 ಮಿನಿಟ್ ನ ಎಕ್ಸಿಕ್ಯೂಟ್ ಮಾಡೋದು ಬೆಟರ್ ಅನ್ಸುತ್ತೆ. ನೋಡೋಣ, ನಾಳೆಯಿಂದ ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.